ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಲ್ಲಿ ರೌಡಿ ಶೀಟರ್ಗಳ ಒಂದು ಹಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಕೋಲಾರ ಜಿಲ್ಲೆ ಒಂದೇ ಆಗಿದ್ದರೂ ಕೂಡ ಕೋಲಾರ ಜಿಲ್ಲಾ ವ್ಯಾಪ್ತಿಗೆ ಅಂದರೆ ಕೋಲಾರ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಕೇವಲ 4 ತಾಲೂಕು ಮಾತ್ರ ಒಳಪಡುತ್ತೆ. ಅಂದರೆ ಮತ್ತೆ ಇರತಕ್ಕಂಥ 2 ತಾಲೂಕುಗಳು KGF ಪೊಲೀಸ್ ಜಿಲ್ಲಾ ಇಲಾಖೆಗೆ ಒಳಪಡುತ್ತೆ. ಈ ಒಂದು ಕೋಲಾರ ಜಿಲ್ಲೆಯಲ್ಲಿ 2 ಪೊಲೀಸ್ ಇಲಾಖೆಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದರೂ ಕೂಡ ಈ ಒಂದು ಜಿಲ್ಲೆಗಳಲ್ಲಿ ಅಂದರೆ ಈ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ತಾಲೂಕುಗಳಲ್ಲಿ ರೌಡಿಗಳನ್ನು ಕಂಪ್ಲೀಟಾಗಿ ಒಂದು ಮಟ್ಟ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಒಂದು ಮಟ್ಟದಲ್ಲಿ ಯಶಸ್ವಿಯಾಗಿದ್ದರೂ ಕೂಡ ಮತ್ತೊಂದು ನೋಡೋದಾದರೆ ಒಂದು ಕಡೆ ಅವರು ಕೂಡ ಎಲ್ಲ ಒಂದು ಕಡೆ ಹಿಂದುಳಿದಿದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಆದರೂ ಕೂಡ ಕಾಲಕ್ಕೆ ತಕ್ಕಂತೆ ಪೊಲೀಸ್ ಇಲಾಖೆಯವರು ತಮ್ಮ ವ್ಯಾಪ್ತಿಗೆ ತಮ್ಮ ಅಧಿಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮುಂದೆ ಇರತಕ್ಕಂಥ KGF ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ರೌಡಿ ಶೀಟರ್ಗಳಿಗೆ ಇದ್ರೆ ಸರಿಯಾಗಿ ಜೀವನವನ್ನು ಮಾಡ್ಕೊಂಡಿರಿ, ಇಲ್ಲ ಅಂತಂದರೆ ಜಿಲ್ಲೆಯನ್ನು ಬಿಟ್ಟು ಹೋಗಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಬಹಳ ಒಂದು ಕಟ್ಟುನಿಟ್ಟಿನ ಒಂದು ಕಠಿಣ ಕ್ರಮಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ನಾವು 3 ಜನಕ್ಕೆ ಯಾರು ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಗಡೀಪಾರು ಮಾಡಲಾಗಿದೆ. ಇನ್ನೂ ಸುಧಾರಣೆ ಆಗಲ್ಲ, ಒಂದು ಆ್ಯಕ್ಟ್ ಕೂಡ ಆಗುತ್ತೆ. ಸೊ ನಿಮಗೆ ಇಲ್ಲಿ ಪದೇ ಪದೇ ಕರೆಸಿ ಇಲ್ಲಿ ನಿಮ್ಮದು ಮರ್ಯಾದೆ ಹಾಳು ಮಾಡಲಿಕ್ಕೆ ನಮ್ಮದು ಇಷ್ಟ ಇರಲ್ಲ. ಬಟ್ ನೀವೆಲ್ಲರೂ ಸರಿಯಾಗಿ ಇರಬೇಕು. ಹಿಂದೆ ನೀವು ಏನು ತಪ್ಪು ಮಾಡಿದ್ದೀರಿ ಅದ್ರ ಬಗ್ಗೆ ನಿಮಗೆ ಕಾನೂನು ಪ್ರಕಾರ ನಿಮಗೆ ಶಿಕ್ಷೆ ಸಿಗತ್ತೆ. ಬಟ್ ನೀವು ಈಗ ಇನ್ನು ಮುಂದೆ ಯಾವುದೇ ರೀತಿಯಿಂದ ರೌಡಿ ಆ್ಯಕ್ಟಿವಿಟಿ ಮಾಡಬಾರ್ದು. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಿಮಗೆ ಯಾರು ತೊಂದರೆ ಕೊಡ್ತಾರೆ ಬಗ್ಗೆ ನಮಗೆ ಕಂಪ್ಲೇಂಟ್ ಕೊಡಿ. ನೀವು ಸ್ವಂತ ಹೋಗಿ ಯಾವುದೇ ರೀತಿಯಿಂದ ಗಲಾಟೆ ಜಗಳ ಮಾಡಬಾರ್ದು. ಕಳೆದ ಒಂದು 6 ತಿಂಗಳಲ್ಲಿ ಸುಮಾರು 11 ಮಂದಿ ರೌಡಿ ಶೀಟರ್ಗಳನ್ನು KGF ಜಿಲ್ಲಾ ಪೊಲೀಸ್ ಅಂದರೆ KGFನ ಒಂದು ಪೊಲೀಸ್ ಇಲಾಖೆಯವರು ಏನು ಗಡೀಪಾರು ಮಾಡಿರ್ತಕ್ಕಂಥದ್ದು. ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಮತ್ತು ಬೇರೆ ಬೇರೆ ತಾಲೂಕುಗಳಿಗೆ ಈ ಒಂದು ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಿರ್ತಕ್ಕಂಥದ್ದು. ಏನು ಅವರ ಮೇಲೆ ಗುರುತರವಾದಂತಹ ಒಂದು ಏನು ಕೊಲೆ ಆರೋಪಗಳಿದ್ರೂ ಕೂಡ ಅವರು ಜಾಮೀನಿನ ಮೇಲೆ ಮತ್ತೆ ಹೊರಗೆ ಬಂದು ಮತ್ತೆ ಒಂದು ಅಪರಾಧ ಕೃತ್ಯಗಳಲ್ಲಿ ನಿರಂತರವಾಗಿ ಭಾಗಿಯಾಗ್ತಾ ಇದ್ರು ಕೂಡ ಅಂಥವರನ್ನ ಮತ್ತೆ ಒಂದು ಪ್ರಕರಣ ದಾಖಲಿಸಿ ಜಿಲ್ಲಾಧಿಕಾರಿಗಳ ಒಂದು ಅನುಮತಿಯನ್ನು ಪಡೆದು ಅಂಥವರನ್ನ ಗಡೀಪಾರು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ KGFನ SP ಆಗಿರ್ತಕ್ಕಂಥ ಶಿವಾಂಶು ರಜಪೂತ್ ಅವರು ಮಾಡಿರ್ತಕ್ಕಂಥದ್ದು. ಅವರು KGFನ SP ಆದ ನಂತರ KGFನಲ್ಲಿ ರೌಡಿ ಮುಕ್ತ KGF ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ KGF ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ 2 ತಾಲೂಕಿನಲ್ಲಿ ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಇರ್ತಕ್ಕಂಥದ್ದು. ಕಳೆದ ವರ್ಷ ಅಂದರೆ 2025ರಲ್ಲಿ ಸುಮಾರು 21 ಮಂದಿ ರೌಡಿ ಶೀಟರ್ಗಳನ್ನು ಈ ಒಂದು KGF ಪೊಲೀಸ್ ಇಲಾಖೆ ವ್ಯಾಪ್ತಿಯ ಒಂದು ತಾಲೂಕುಗಳಿಂದ ಬೇರೆ ಬೇರೆ ಜಿಲ್ಲೆಗೆ ಒಂದು ಗಡೀಪಾರನ್ನು ಕೂಡ ಮಾಡಲಾಗಿತ್ತು. ಇದೀಗ ಕೇವಲ 6 ತಿಂಗಳಲ್ಲೇ ಈ ಒಂದು ಸಂಖ್ಯೆ ಇದೀಗ 11ಕ್ಕೆ ಏರಿರ್ತಕ್ಕಂಥದ್ದು. ಈಗಾಗಲೇ ವಿಶೇಷವಾಗಿ KGF ನಗರದಲ್ಲಿ ಏನು ಪೊಲೀಸರು ಕೂಡ ವಿಶೇಷವಾಗಿ ಒಂದು ಪೆಟ್ರೋಲಿಂಗ್ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ಒಂದು ಸಂಜೆ ಹೊತ್ತು ರೂಟ್ ಮಾರ್ಚ್ ಅನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಬಡಾವಣೆಗಳಲ್ಲಿ ಕೂಡ ರೌಡಿ ಶೀಟರ್ಗಳ ಒಂದು ಹಾವಳಿ ಇತ್ತೀಚೆಗೆ KGF ನಗರದಲ್ಲಿ ಮಿತಿ ಮೀರಿರ್ತಕ್ಕಂಥದ್ದು. ಸಂಜೆ ಹೊತ್ತು ಕುಡಿದು ಬಂದು ಸಾರ್ವಜನಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಭಯಭೀತವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇತ್ತೀಚೆಗೆ ರೌಡಿ ಶೀಟರ್ಗಳು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಸಂಜೆ ಹೊತ್ತು ಸಾರ್ವಜನಿಕರಲ್ಲಿ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಒಂದು ಅರಿವನ್ನು ಮೂಡಿಸುವಂಥದ್ದು, ಜೊತೆಗೆ ಅವರಲ್ಲಿ ಒಂದು ಭಯದ ವಾತಾವರಣವನ್ನು ದೂರ ಮಾಡತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ವಿಶೇಷವಾಗಿ ಒಂದು ರೂಟ್ ಮಾರ್ಚ್ ಅನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ KGFನ ವಿವಿಧ ಬಡಾವಣೆಗಳಲ್ಲಿ ಬಹಳಷ್ಟು ರೌಡಿಗಳು ಕೂಡ ಇದ್ದಾರೆ. ಅಂಥವರ ಮನೆಗಳಿಗೂ ಕೂಡ ಪೊಲೀಸರು ವಿಶೇಷವಾಗಿ ಭೇಟಿ ಕೊಟ್ಟು ಮನೆಯಲ್ಲಿ ಇರ್ತಕ್ಕಂಥ ಒಂದು ಆಯುಧಗಳಾಗಿರ್ಬೋದು, ಜೊತೆಗೆ ಅವರು ಮದ್ಯವ್ಯಸನಗಳಾಗಿದ್ದರೆ ಏನು ದುಶ್ಚಟಗಳಿಗೆ ಒಳಗಾಗಿದೆ ಅಂತ ಒಂದು ಪದಾರ್ಥಗಳನ್ನು ಕೂಡ ಸೀಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆ KGF ಪೊಲೀಸ್ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 2 ತಾಲೂಕುಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ರೌಡಿ ಶೀಟರ್ಗಳಿದ್ದಾರೆ. ಈಗಾಗಲೇ ಬರೋಬ್ಬರಿ 6 ತಿಂಗಳಲ್ಲಿ ಸುಮಾರು 11ಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನು ಈಗಾಗಲೇ ಪೊಲೀಸರು ಈಗಾಗಲೇ ಗಡೀಪಾರು ಮಾಡಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಇದು ಕಠಿಣ ಒಂದು ಕ್ರಮ ಎಂದು ನೋಡೋದಾದ್ರೂ ಕೂಡ ಮತ್ತೊಂದು ಕಡೆ ಒಂದು ಕ್ರಮವನ್ನು ಕೈಗೊಂಡ್ರೆ ಅವರು ತಮ್ಮ ಊರುಗಳಿಗೆ ವಾಪಸ್ ಆದ ನಂತರ ಸಹಜವಾಗಿ ಅವರು ತಮ್ಮ ಒಂದು ಜೀವನವನ್ನ ಮಾಡ್ತಾರೆ ಎನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಈ ರೀತಿಯಾಗಿ ಒಂದು ಕಠಿಣ ಕ್ರಮವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಗಡೀಪಾರು ಆಗಿರ್ತಕ್ಕಂಥ ಸಂಖ್ಯೆ ಕಳೆದ ವರ್ಷ 25ಕ್ಕೆ ಏರಿಕೆಯಾಗಿದ್ದರೆ ಈ ವರ್ಷ ಈಗಾಗಲೇ 6 ತಿಂಗಳಲ್ಲಿ 11 ಪ್ರಕರಣಗಳು ಈಗಾಗಲೇ ಆಗಿರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ದಿನಗಳಲ್ಲೂ ಕೂಡ ರೌಡಿ ಶೀಟರ್ಗಳು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕೃತ್ಯಗಳಿಗೆ ಭಾಗಿಯಾಗಬಾರದು. ಜೊತೆ ಸಾರ್ವಜನಿಕವಾಗಿ ಅವರು ಏನು ಭಯಭೀತರಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ವಾತಾವರಣ ಕೂಡ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಅವರು ಖಂಡಿತ ಮುಂದಾಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ KGF ಇಲಾಖೆ ಕೈಗೊಂಡಿರ್ತಕ್ಕಂಥ ಈ ಒಂದು ವಿಶೇಷ ಒಂದು ಗಡೀಪಾರು ಕಾರ್ಯಕ್ರಮ ಇದೆ. ಬಹಳಷ್ಟು ಒಂದು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರೌಡಿ ಮುಕ್ತ KGF ಎನ್ನುವಂತಹ ಒಂದು ವಿಶೇಷ ಒಂದು ಕಾರ್ಯಾಚರಣೆಯನ್ನ KGFನ SP ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಪೊಲೀಸರು ಕೂಡ ಅದೇ ರೀತಿಯಲ್ಲಿ ಕೂಡ ಒಂದು ಸಾಥನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ KGFನ ಪೊಲೀಸ್ ಇಲಾಖೆ ವ್ಯಾಪ್ತಿಯಲ್ಲಿ ಯಾರೆಲ್ಲ ರೌಡಿಗಳಿದ್ದಾರೆ ಅವರು ತಮ್ಮ ಒಂದು ಸನ್ನಡತೆಯನ್ನು ತೋರಿಸಿದ್ರೆ ಖಂಡಿತ ಒಂದು ರೌಡಿ ಪಟ್ಟಿಯಿಂದಲೂ ಕೂಡ ಅವರನ್ನ ಕೈ ಬಿಡೋದಾಗಿ SP ಅವರು ಕೂಡ ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.